ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಧನಿಷ್ಠ ನಕ್ಷತ್ರ ಯಾರ್ಯಾರು ಹುಟ್ಟಿದ್ದೀರಾ ಅವ್ರು ಎಲ್ಲರೂ ಈ ಕಥೆಗಳನ್ನು ಕೇಳಲೇಬೇಕು. ಯಾಕಂದರೆ ನಮ್ಮ ನಡವಳಿಕೆಗಳಲ್ಲಿ ಬದಲಾವಣೆ ಯಾವಾಗ ಪಾಸಿಟಿವ್ ಆಗಿ ಆಗ್ತದೆ ಅದರಿಂದ ಭಾಳ ಅದೃಷ್ಟವಾಗಿರ್ತಕ್ಕಂಥ ಫಲಗಳನ್ನು ನಾವು ಪಡಿತೀವಿ. ನಮ್ಮ ನಡವಳಿಕೆಯಲ್ಲಿ ಯಾವಾಗ ದುರದೃಷ್ಟ ಎದ್ದು ಕಾಣ್ತದೆ ಆಗ ನಾವು ಪ್ರತಿಯೊಂದು ಹಂತದಲ್ಲೂ ಕೂಡ ಹಿನ್ನಡೆಯನ್ನು ಗಳಿಸ್ತೀವಿ. ಹಿನ್ನಡೆಬೇಕಾ ಮುನ್ನಡೆಬೇಕಾ ಅಂತಕ್ಕ ನಿರ್ಧಾರ ನಿಮ್ಮದು, ಕತೆ ಹೇಳೋ ಜವಾಬ್ದಾರಿ ನಮ್ಮದು. ಯಾಕಂದರೆ ಇದು ಕಥೆಯಲ್ಲ, ಸತ್ಯತೆ. ಯಾಕಂದರೆ ಏನೇ ಒಂದು ನಡೆದರೂ ಅದಕ್ಕೆ ಭಗವಂತ ಪ್ರಕೃತಿ ಮೂಲಕವಾಗಿ ಗ್ರಹಗಳ ಮೂಲಕವಾಗಿ ತಕ್ಕನಾದಂತಹ ಅದೃಷ್ಟ ದುರದೃಷ್ಟವನ್ನು ಖಂಡಿತ ಕೊಟ್ಟೇ ಕೊಡ್ತಾನೆ. ಅದನ್ನು ಯಾರು ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ನಾವು ಈ ಕರ್ಮಫಲಗಳ ಬಗ್ಗೆ, ಕರ್ಮ ರಿಜಿಸ್ಟರ್ಗಳ ಬಗ್ಗೆ ಒಂದಷ್ಟು ಅರಿವುಂಟು ಮಾಡ್ಕೊಂಡಾಗ ನಮ್ಮ ಕುಟುಂಬದಲ್ಲಿ, ನಮ್ಮ ಸಂಬಂಧಗಳಲ್ಲಿ, ನಮ್ಮ ಸ್ನೇಹಿತದಲ್ಲಿ ನಾವು ಎಲ್ಲವನ್ನೂ ತಡಕಾಟ ಮಾಡಿ ಆ ಸಂಶೋಧನೆ ಕರೆಕ್ಟಾಗಿದೆ, ನೀವು ಹೇಳಿದ್ದು ಕರೆಕ್ಟು, ನಮ್ಮಲ್ಲಿ ಬದಲಾವಣೆ ಅತ್ಯಗತ್ಯ ಆಗಬೇಕು ಅಂತಕ್ಕಂಥದ್ದು ನಮ್ಮ ಮನಸ್ಸಿಗೆ ಬರುವಂಥದ್ದು. ಯಾವಾಗ ನಮ್ಮ ಮನಸ್ಸಿಗೆ ಬರೋಲ್ಲ, ಇವೆಲ್ಲ ಬೂಟಾಟಿಕೆ, ಇವೆಲ್ಲ ಕಟ್ಟುಕತೆ ಅಂತಿದ್ರೆ ಅದು ಏನೂ ಪ್ರಯೋಜನ ಆಗಲ್ಲ. ಆದರೆ ದಂಡನೆಯನ್ನು ಮಾತ್ರ ಅನುಭವಿಸೇ ತೀರಬೇಕು. ನೀವು ನಂಬದೇ ಇರಿ, ದಂಡನೆ, ಪ್ರಕೃತಿ ಕೊಡ್ತಕ್ಕಂಥ ದಂಡನೆ ಏನಿದೆ ಅದನ್ನು ಅನುಭವಿಸೇ ತೀರಬೇಕು. ಅದಕ್ಕೆ ಧನಿಷ್ಠ ನಕ್ಷತ್ರರು ಕೂಡ ಒಂದು ಲೆಕ್ಕಾಚಾರ. ಧನಿಷ್ಠ ನಕ್ಷತ್ರ 1ನೇ ಪಾದ 2ನೇ ಪಾದ ಮಕರ ರಾಶಿನಲ್ಲಿ. ಧನಿಷ್ಠ ನಕ್ಷತ್ರ 1ನೇ ಪಾದ 2ನೇ ಪಾದ ಮಕರ ರಾಶಿನಲ್ಲಿ. ಧನಿಷ್ಠ ನಕ್ಷತ್ರ 2ನೇ ಪಾದ 3ನೇ ಪಾದ ಬಂದು ಕುಂಭ ರಾಶಿಯಲ್ಲಿ. ನೋಡಿ, ಮಕರ ಕುಂಭ. ಅಲ್ಲಿಗೆ ಧನಿಷ್ಠ ನಕ್ಷತ್ರಕ್ಕೆ ಅಧಿಪತಿ ಯಾರು ಅಂದರೆ ಕುಜಗ್ರಹ. ಕುಜ ಶನಿ ಒಂದು ಬಲಾಢ್ಯವಾಗಿರ್ತಕ್ಕಂಥ ಗ್ರಹ ಇನ್ನೊಂದು ಬಲಾಢ್ಯವಾದಂತಹ ಒಂದು ಸಂಖ್ಯೆ ಅಥವಾ ಗ್ರಹಕ್ಕೆ ಒಂದು ಸಂಬಂಧವನ್ನು ಮಾಡ್ಕೊಂಡಾಗ ಇಲ್ಲಿ ವಿಶೇಷವಾಗಿ ಈಗ ಕುಜನಿಗೆ ಸಂಬಂಧಪಟ್ಟಂತಹ ವೇಗ, ಆವೇಗ, ಹಠ, ಕೋಪ, ಟೆನ್ಷನ್ನು ಇವೆಲ್ಲವನ್ನೂ ಕೂಡ ನಾವು ಭಾಳಷ್ಟು ಒಂದು ವಿಚಾರವನ್ನು ಮಾಡಿದ್ದೇವೆ. ಹಾಗೆಯೇ ಶನಿಗೆ ಸಂಬಂಧಪಟ್ಟಂಥ ಮಂದತ್ವ, ಸೋಂಬೇರಿತನ, ಆಲಸ್ಯತನ ಕೂಡ ಇವತ್ತು ಧನಿಷ್ಠ ನಕ್ಷತ್ರ ಪಡ್ಕೊಳ್ತಾರೆ ಅಂತಂದರೆ, ಧನಿಷ್ಠ ನಕ್ಷತ್ರ ಮಕರ ರಾಶಿಲಿ ಇದ್ದಾರೆ ಅಂತಂದರೆ ಅಲ್ಲಿ ನಾವು ಅರ್ಥ ಮಾಡ್ಕೊಂಡ್ಬಿಡ್ಬೇಕು, ಇದು ಶನಿ ಕುಜನ ಸಂಬಂಧ, ಶನಿ ಕುಜನ ಸಂಯೋಗ. ಇಲ್ಲಿ ಶನಿಯ ಕಾರಕತ್ವಗಳನ್ನು ಕೂಡ ಈ ಧನಿಷ್ಠ ನಕ್ಷತ್ರದವರು ಹೊಂದಲೇಬೇಕಾಗ್ತದೆ. ನಾವು ಹೇಳಿದ್ದು, ನಾವು ಯಾರ ಜೊತೆ ಇರ್ತೀವಿ ಅವ್ರ ಬುದ್ಧಿ ನಮ್ಗೆ ಬಂದ್ಬಿಡುತ್ತೆ. ನಾವು ಯಾರ ಮನೇಲಿ ಇರ್ತೀವಿ ಅವ್ರ ಮನೆಯ ಬುದ್ಧಿ ನಮ್ಗೆ ಬರ್ತದೆ. ಅದರಿಂದ ಈ ಲೆಕ್ಕಾಚಾರಗಳ ವೈಶಿಷ್ಟ್ಯತೆ ನೋಡಿಕೊಂಡಾಗ ಧನಿಷ್ಠ ನಕ್ಷತ್ರರು ಮಾಡಿರ್ತಕ್ಕಂತಹ ಹಿಂದಿನ ಜನ್ಮದ ಪರಬ ಕರ್ಮವೇನು, ಅದಕ್ಕೆ ಯಾವ ಒಂದು ಜನ್ಮದ ಒಂದು ದೋಷ ಬಂದಿದೆ, ಇವತ್ತು ಅದನ್ನೇನೋ ನಮಗೇನಾದದ್ದು ಬಾಧಿಸುವಂಥ ಸಂದರ್ಭ ಇದೆಯಾ ಅಥವಾ ನಾವು ಬಾಧಿಸ್ತಾ ಇದ್ದೀವಾ ಅಂತಂದರೆ, ಯಾರ್ಯಾರು ಕಾರ್ಯಕ್ರಮ ನೋಡ್ತೀರಾ ಅವರು ಒಂದಲ್ಲ ಒಂದು ಸಂದರ್ಭದಲ್ಲಿ ಈ ದೋಷ ಮಾಡೋದಕ್ಕಂತಲೇ ಹುಟ್ಟಿದ್ದಾರೆ ಅಂತ ಅನ್ಕೋಬೇಕು. ಯಾಕಂದರೆ ಅಂಥ ದೋಷವನ್ನು ನಾವು ಮಾಡಿರ್ತೀವಿ. ಈಗ ನಮಗೋಸ್ಕರ ಎಲ್ಲವೂ ಆಗಿದ್ದರೆ, ನಾವು ಗುಂಟ್ರು ಗೋವಿ ಬ್ರಹ್ಮಚಾರಿಯಾಗಿದ್ದರೆ ನಮ್ಮನ್ನು ಯಾರು ತಲೆಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆದರೆ ಸಾಮಾಜಿಕ ಬದುಕಿನಲ್ಲಿ ಒಂದು ಕುಟುಂಬ, ಒಂದು ಸಂಬಂಧ, ಒಂದು ವ್ಯವಹಾರ, ಒಂದು ಉದ್ಯೋಗ, ಒಂದು ವಹಿವಾಟು ಇವೆಲ್ಲ ಮಾಡ್ಕೊಂಡಾಗ ನಾವು ಬಹಳ ಜವಾಬ್ದಾರಿಯ ಕೆಲಸ ಮಾಡಬೇಕು. ಆ ಜವಾಬ್ದಾರಿಗೆ ಎಲ್ಲಿ ತೊಂದರೆ ಆಗ್ತದೆ ಅಂದರೆ ಕರ್ತವ್ಯ ಚ್ಯುತಿ ಎಲ್ಲಾಗ್ತದೆ ಅಲ್ಲಿ ಒಂದು ಗ್ರಹದ ಶಾಪ ಬಂದು ಬೀಳ್ತದೆ ಅಂತಂದರೆ, ಧನಿಷ್ಠ ನಕ್ಷತ್ರದವರಿಗೆ ಯಾವ ಗ್ರಹ ಶಾಪ ಇದೆ, ಅವ್ರ ಜೊತೆಲೇ ಇದ್ದಾರೆ, ತಿರ್ಗಾ ಅವ್ರದ್ದು ಶಾಪ ಇದೆ ಅಂತಂದರೆ ನಾವು ತಪ್ಪು ಮಾಡಿತಾನೆ ಹೋಗಲ್ಲಿ ಸಿಗಾಕೊಂಡಿರೋದು, ಅಲ್ಲಿಗೆ ಅನುಭವಿಸ್ಲೇಬೇಕಲ್ವಾ? ಎಸ್, ಅನುಭವಿಸ್ಲೇಬೇಕು, ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ಮುಂಚಿತವಾಗಿ ಗೊತ್ತಾಗಿ ಕೆಲವೊಂದು ಪರಿಹಾರ ಕ್ರಮಗಳನ್ನು ಮಾಡ್ಕೊಂಡಾಗ ನಾವು ಅದರಿಂದ ಹೊರಗಡೆ ಬರ್ಬೋದು. ಈ ನಿಟ್ಟಿನಲ್ಲಿ ಇವತ್ತು ಈ ಒಂದು ಧನಿಷ್ಠ ನಕ್ಷತ್ರದವ್ರಿಗೆ ವಿಶೇಷವಾಗಿ ಅದ್ಭುತವಾಗಿರ್ತಕ್ಕಂಥ ಯೋಗ ಫಲಗಳು, ಅದೃಷ್ಟವಾಗಿರ್ತಕ್ಕಂಥ ಮಾರ್ಗದರ್ಶನ ಇದ್ದೇ ಇರುತ್ತೆ. ಆದರೆ ಅದನ್ನು ಪಡ್ಕೊಳ್ಳೋದಕ್ಕೆ ಬೇಕಾದಂತಹ ಮನಸ್ಥಿತಿ ಅವರಲ್ಲಿ ಇಲ್ಲದೆ ಇರೋದ್ರಿಂದ, ಎಲ್ಲರನ್ನೂ ಅನುಮಾನ ದೃಷ್ಟಿಯಲ್ಲಿ ನೋಡೋದ್ರಿಂದ ಯಾವುದೂ ಒರಿಜಿನಾಲಿಟಿ ಅಂತ ಗೊತ್ತಾಗೋದಿಲ್ಲ. ಯಾಕಂದರೆ ಎಲ್ಲ ಒಂದೇ ಥರ ಇರ್ತಾರೆ. ಯಾರು ಒಳ್ಳೆಯವರು, ಯಾರನ್ನ ಅಡ್ವೈಸ್ ಮಾಡ್ತಾರೆ, ಯಾರನ್ನ ನಾನು ಸಹಾಯ ತೊಗೋಬೇಕು, ಯಾರಿಗೆ ನಾನು ಒಳ್ಳೇದು ಮಾಡಬೇಕು ಅಂತಕ್ಕಂಥದ್ದು ಗೊತ್ತೇ ಆಗೋದಿಲ್ಲ. ಯಾಕಂದ್ರೆ ಸುತ್ತಮುತ್ತ ಎಲ್ಲ ಒಂದೇ ಥರ ಇರ್ತಾರೆ. ಈಗಾಗಲೇ ನಿಮ್ಗೆ ತಿಳಿಸ್ಕೊಟ್ರ ಪ್ರಕಾರ ಜ್ಯೋತಿಷ್ಯ ಸಂಖ್ಯಾಶಾಸ್ತ್ರದ ಪ್ರಕಾರ
ಕುಜನಿಗೂ ಮತ್ತು ಶನಿಗೂ ಆಗ ಬರೋದಿಲ್ಲ ಅಂತ ನಾವು ಭಾಳಷ್ಟು ಕಾರ್ಯಕ್ರಮ ಹೇಳಿದ್ದೀವಿ. ಕುಜ ಯುದ್ಧಕಾರಕ, ಶನಿ ಮರಣಕಾರಕ, ದುಃಖಕಾರಕ. ಒಂದು ಯುದ್ಧ ನಡೆದು ಅದರಿಂದ ಏನಾದರೂ ಅನಾಹುತ ನಡೀತದೆ ಅಂತಂದಾಗ ಈ ಎರಡೂ ಗ್ರಹ ಸಂಯೋಗಗಳು ಒಂದಾದಾಗ ಮಾತ್ರನೇ. ಈ ಥರ ಎಲ್ಲ ಲೆಕ್ಕಾಚಾರಗಳು ಇರೋದ್ರಿಂದ ವಿಶೇಷವಾಗಿ ಒಂದು ಕುಟುಂಬ ಅಂತ ಬಂದಾಗ ನೀವೆಲ್ಲ ತಿಳ್ಕೊಂಡಿರೋ ಪ್ರಕಾರ ಒಬ್ಬ ಗಂಡಸಾದವನು ಅವನೇನು ಮಾಡಬೇಕು, ಒಂದು ಮದುವೆ ಅಂತ ಆದಮೇಲೆ ಮನೆಯ ಸಂಪೂರ್ಣ ಜವಾಬ್ದಾರಿಯನ್ನು ಅವನು ಹೊತ್ಕೋಬೇಕು. ಹೆಂಡತಿಯ ಜವಾಬ್ದಾರಿ, ಮಕ್ಕಳ ಜವಾಬ್ದಾರಿ, ತಂದೆ ತಾಯಿಯ ಜವಾಬ್ದಾರಿ, ಅತ್ತೆ ಮಾವನ ಜವಾಬ್ದಾರಿ, ಅಥವಾ ಇನ್ನೂ ಯಾರಾದರೂ ಇದ್ದರೆ ಕುಟುಂಬದಲ್ಲಿ ಅವರೆಲ್ಲರ ಜವಾಬ್ದಾರಿ ಹೊತ್ಕೋಬೇಕು. ಯಾಕಂದರೆ ಆ ಒಬ್ಬ ವ್ಯಕ್ತಿಯನ್ನು ಅವರೆಲ್ಲ ನಂಬ್ಕೊಂಡಿರ್ತಾರೆ. ಆ ವ್ಯಕ್ತಿ ಸುಮ್ಮನೆ ಊಟ ಮಾಡೋದು ಮಲ್ಕೊಳ್ಳೋದು, ಊಟ ಮಾಡೋದು ಮಲ್ಕೊಳ್ಳೋದು. ಇನ್ನೂ ಕೆಲವು ವ್ಯಕ್ತಿಗಳು ಎಣ್ಣೆ ಹಾಕೊಂಡ್ಬಿಡೋದು ಮಲ್ಕೊಂಬಿಡೋದು, ಎಣ್ಣೆ ಹಾಕ್ಕೊಂಡು ಮಲ್ಕೊಂಬಿಡೋದು. ಎಣ್ಣೆ ಕಾಸಿಗೋಸ್ಕರ ಹಲವಾರು ಚಿತ್ರಹಿಂಸೆಗಳನ್ನ ಕೊಡೋದು. ಎಣ್ಣೆ ಕುಡಿಲೇಬೇಕು, ನೀವು ಎಲ್ಲಿ ಕೊಡ್ತೇ ಗೊತ್ತಿಲ್ಲ, ಸಾಲ ಮಾಡಿದ್ರು ಕೊಡು, ಒಡವೆ ಆದರೂ ಕೊಡು, ತಾಳಿ ಮಾರಾದರೂ ಕೊಡು. ಇವತ್ತು ಎಷ್ಟು ಜನ ಕುಟುಂಬದಲ್ಲಿ ಮಾಡ್ತಿಲ್ಲ, ನೀವೇ ಒಂದು ಸರಿ ಲೆಕ್ಕ ಹಾಕ್ಬಿಟ್ಟು ನನಗೆ ಹೇಳಿ. ನಾವು ಸಾಲ ತೀರಿಸದೆ, ಮನೆ ಬಡ್ಡಿ ಕಟ್ಟದೆ, ಬಾಡಿಗೆ ಕಟ್ಟದೆ, ಲೋನ್ ತೀರಿಸದೆ, ಮನೆ ಮಕ್ಕಳಿಗೆ ಫೀಸ್ ಕಟ್ಟದೆ, ನಮ್ಮ ಪಾಡು ನಾವು ಕೂಡ್ಕೊಂಡು, ನಮ್ಮ ಪಾಡು ನಾವು ಬಿದ್ದು, ನಮ್ಮ ಪಾಡು ನಾವು ಏನೋ ಮಾಡ್ಕೊಂಡು ಹೋಗ್ತಾ ಇದ್ರೆ, ಅಥವಾ ಸಂಪಾದನೆ ಮಾಡಿದ ಹಣನ ಯಾವುದೂ ಮನೆಗೆ ತೋರಿಸ್ದೆ, ಸಂಪಾದನೆ ಮಾಡೋದೆಲ್ಲ ಕುಡಿಯೋದು, ಸಿಗರೆಟ್ ಆಡೋದಕ್ಕೂ, ಜೂಜ್ ಆಡೋದು, ಇಸ್ಪೀಟ್ ಆಡೋದು, ಅಥವಾ ಇನ್ನೆಲ್ಲ ತೊಗೊಂಡೋಗಿ ಸೆಕೆಂಡ್ ಹೌಸ್ಗೆ ಹಾಕೋದು, ಈ ಥರ ಎಲ್ಲ ಮಾಡಿಕೊಂಡು ನಮ್ಮ ಜವಾಬ್ದಾರಿನ ಮರೆತು ಕರ್ತವ್ಯನ ಯಾವಾಗ ಮರಿತೀವಿ, ಒಂದು ಕೆಲಸಕ್ಕೆ ಹೋಗಲ್ಲ, ಒಂದು ಕಾರ್ಯಕ್ಕೆ ಹೋಗಲ್ಲ, ಒಂದು ವ್ಯವಹಾರ ಮಾಡಲ್ಲ, ಉದ್ಯೋಗ ಮಾಡಲ್ಲ, ಏನೂ ಮಾಡಲ್ಲ. ಏನೂ ಮಾಡದೆ ಯಾವಾಗ ಈ ಜವಾಬ್ದಾರಿ ತಪ್ಪಿಸ್ಕೊಂಡು ಒಂದಷ್ಟು ಜನಗಳಿಗೆ ನೋವನ್ನು ಕೊಡ್ತೀರಿ, ಆಗ ಕರ್ಮಕಾರನಾಗಿರ್ತಕ್ಕಂಥ ಶನಿದೇವರು ಏನು ಮಾಡ್ತಾನೆ, ಕೋಪಗೊಳ್ತಾನೆ. ಯಾಕಂದರೆ ಅವನು ಮಾಡಿರ್ತಕ್ಕಂಥ ಮೋಸ ಇದು. ಅದಕ್ಕೋಸ್ಕರನೇ ಧನಿಷ್ಠ ನಕ್ಷತ್ರಕ್ಕೆ ಶನಿಯ ಶಾಪ ಇರ್ತದೆ. ವೇಗ, ಆವೇಗ, ಅವಸರ, ಒತ್ತಡ, ಟೆನ್ಷನ್, ಕೋಪ, ಹಠ ಇವೆಲ್ಲ ಇರ್ತದೆ. ಆದರೆ ಶನಿಯ ಕಾರಕತ್ವ ಕೂಡ ಹೊಂದಿರೋದ್ರಿಂದ ಆಲಸ್ಯತನ, ಸೋಂಬೇರಿತನ, ಜಡತ್ವ, ಈಗ ಮಾಡೋ ಕೆಲಸ ನಾಳೆ ಮಾಡೋಣ, ನಾಳೆ ಮಾಡೋ ಕೆಲಸ ಮುಂದಿನ ವಾರ ಮಾಡೋಣ, ಮುಂದಿನ ಕೆಲಸ ಮಾಡೋಣ, ಅಯ್ಯೋ ನೋಡೋಣ ಬಿಡು ಅಂತಕ್ಕಂಥ ಮೆಂಟಾಲಿಟಿಯಿಂದ ಇವತ್ತು ಕೂಡ ಎಷ್ಟೋ ಜನ ಗಂಡಸರು ಇವತ್ತು ಮನೆಗಳಲ್ಲಿ ಹಲವಾರು ತೊಂದರೆಗಳನ್ನು ಕೊಡ್ತಾ ಇದ್ದೀರಿ. ಕಾರ್ಯಕ್ರಮ ನೋಡ್ತಾ ಇದ್ರೆ ಒಂದಷ್ಟು ಆತ್ಮವಿಮರ್ಶೆ ಮಾಡ್ಕೊಳ್ಳಿ, ನೀವು ಮಾಡ್ತಾ ಇರೋದು ಏನು ಅಂತ. ಇದೇ ತಪ್ಪನ್ನು ನಾವು ಹಿಂದಿನ ಜನ್ಮದಲ್ಲೂ ಮಾಡಿ ಧನಿಷ್ಠ ನಕ್ಷತ್ರರು ಶನಿಯ ಶಾಪಕ್ಕೆ ಒಳಗಾಗಿ ಶನಿಯ ಮನೆಯಾಗಿರ್ತಕ್ಕಂಥ ಧನಿಷ್ಠ ನಕ್ಷತ್ರದಲ್ಲಿ ಹುಟ್ಟೋ ಅಂಥದ್ದು. ಧನಿಷ್ಠ ನಕ್ಷತ್ರದವರ ಜೀವನ ಪ್ರಾರಂಭ ಆಗದೆ 35-40 ಆದಮೇಲೆ ಏನು ಪ್ರಯೋಜನ? ಯೌವನ ಎಲ್ಲ ಖಾಲಿ ಆಗಿಬಿಟ್ಟಿರ್ತದೆ. 35-45ಕ್ಕೆ ಮದುವೆ ಮಾಡಿಕೊಂಡು ಯಾವ ಸಾರ್ಥಕ್ಕೋಸ್ಕರ ದುಡಿಬೇಕು, ಮನೆ ಕಟ್ಟಬೇಕು, ಸೆಟ್ಲ್ ಆಗಬೇಕು ಅಂದರೆ ಮಹಾಪುಣ್ಯಾತ್ಮಗಳು ಇವತ್ತೂ ಇದ್ದಾರೆ, ನಾಳೆನೂ ಇರ್ತಾರೆ. ಯಾಕಂದರೆ ಈ ಕರ್ಮಫಲದ ಅವ್ರಿಗೆ ಅರಿವಿರಲ್ಲ, ಇದನ್ನು ತೀರಿಸ್ಕೊಂಡಿರಲ್ಲ. ಅವ್ರ ಇಡೀ ಜೀವನ ಪ್ರಾರಂಭ ಆಗದೆ 35-40 ನಂತರ. ಯಾಕಂದರೆ ಶನಿಯ ಕಾರಕತ್ವ ಇರೋದ್ರಿಂದ ಅಷ್ಟು ಬೇಗ ಜೀವನ ಕೊಡಲ್ಲ ನಿಮಗೆ. ಒತ್ತಡ, ಟೆನ್ಷನ್, ಏನು ಕೆಲಸ ಮಾಡೋದು ಕೈ ಎತ್ತಲ್ಲ, ಬಾಯಿ ಎತ್ತಲ್ಲ. ಎಷ್ಟೇ ದುಡಿರಿ, ಆ ದುಡಿದಿರ್ತಕ್ಕಂತಹ ಪ್ರತಿಫಲ ಅವ್ರಿಗಿರಲ್ಲ. ಆದರೆ ವೆರಿ ಸ್ಟ್ರಾಂಗ್ ನಕ್ಷತ್ರ, ಭಾಳ ಬುದ್ಧಿವಂತಿಕೆ ಇರ್ತಕ್ಕಂಥ ನಕ್ಷತ್ರ ಧನಿಷ್ಠ ನಕ್ಷತ್ರ. ಯಾಕಂದರೆ ಬುಧ ಹುಟ್ಟೋ ನಕ್ಷತ್ರನೂ ಧನಿಷ್ಠ ನಕ್ಷತ್ರ, ಬುಧ ಹುಟ್ಟೋ ನಕ್ಷತ್ರ ಕೂಡ ಧನಿಷ್ಠ ನಕ್ಷತ್ರ. ನೋಡಿ, ಅಲ್ಲಿಗೆ ಕುಜ, ಬುಧ, ಶನಿ ಮೂರೂ ಗ್ರಹಗಳ ಸಂಗಮ ಆಯಿತಾ. ನೋಡಿ, ಒಂದು ನಕ್ಷತ್ರಕ್ಕೆ ಅಧಿಪತಿ ಆಗಿರ್ತಕ್ಕಂಥ ಗ್ರಹ ಒಂದಾದರೆ ಅದ್ರ ಜೊತೆ ಸಂಯೋಗ ಸಂಬಂಧಗಳನ್ನ ಮಾಡಿಕೊಂಡು ತಮ್ಮದೇ ಆದಂಥ ಕಾರಕತ್ವಗಳನ್ನು ಒಂದು ಮುಖಾಂತರ ಜೀವನದಲ್ಲಿ ನಾನಾ ರೀತಿಯಾದ ಎಡತನ್ನು ತಂದುಕೊಡ್ತಕ್ಕಂಥದ್ದು ಈ ನೆಗೆಟಿವ್ ಪ್ಲಾನೆಟ್ಸ್ಗಳು. ಅದಕ್ಕೆ ಕುಜ ಮತ್ತು ಶನಿಯ ಸಂಬಂಧ ಅಂತಕ್ಕಂಥದ್ದು ಒಂದಷ್ಟು ಮಾನಸಿಕ ಸ್ಥಿತಿಗತಿಗಳಲ್ಲಿ ಒಂದಷ್ಟು ತೊಂದರೆಗಳು ಕೊಡೋದ್ರಿಂದ ಇವರಿಗೆ ಹಲವಾರು ರೀತಿಯಾಗಿರ್ತಕ್ಕಂತಹ ಚರ್ಮದ ಕಾಯಿಲೆ, ನರಗಳ ದೌರ್ಬಲ್ಯ, ಆಮೇಲೆ ವಿಶೇಷವಾಗಿ ಏನೇ ಒಂದು ಮಾಡೋಕ್ಕೋದ್ರೂ ಕೂಡ ಎಲ್ಲ ನಿಧಾನ, ಏನೇ ಒಂದು ಮಾಡಲಿ ನಿಧಾನ. ಅದು ನಿಧಾನ ಆಗ್ತಾ ಇದ್ದಿಲ್ಲ ಅಂತೇಳಿ ಆಲಸ್ಯತನ, ನಾಳೆ ಮಾಡೋಣ ಬಿಡು, ನಿಧಾನ ಆಗ್ತಾಯಿದೆ. ಯಾಕಂದರೆ ಫೋರ್ಸ್ ಇಲ್ಲ, ಫೋರ್ಸ್ ಎಲ್ಲ ಇವನು ಕಿತ್ಕೊಂಡ್ಬಿಟ್ಟಿದ್ದಾನೆ. ಯಾರು? ಶನಿ ಭಗವಾನು. ನೀವು ಆವಾಗ ಕಷ್ಟಪಟ್ಟು ಕೆಲಸ ಮಾಡಿದರೆ ಅವ್ರು ಯಾಕೆ ಬಂದು ನಿಮ್ಮ ತಗಲಾಕೋತಿದ್ರು? ಅವರ ಮನೇಲಿ ಯಾಕೆ ನೀವೇ ಹುಟ್ಟಬೇಕಾಗಿತ್ತು? ನೋಡಿ, ಎಷ್ಟೊಂದು ಇಂಟರ್ಲಿಂಕ್ ಇದೆ ನೋಡಿ. ಅಂದ ಅರ್ಥ ಏನು? ನಾವು ಕೆಲಸ ಇದ್ದು ಕೆಲಸ ಮಾಡದೆ ಸೋಂಬೇರಿತನ ಕಾಲ ಕಳೆದ್ರು ಶನಿಯ ಶಾಪಕ್ಕೆ ಗುರಿ ಆಗ್ತೀವಿ. ನಮ್ಮ ಕೆಲಸ ಕಾರ್ಯದಲ್ಲಿ ಒಂದು ನಿಯತ್ತು,
ಒಂದು ಧಾರಾಳತನ ಅಥವಾ ಒಂದು ಧರ್ಮವನ್ನು ಇಟ್ಕೊಳ್ಳದೆ ನಾವು ಏನಾದ್ರು ವ್ಯತ್ಯಾಸ ಮಾಡಿದ್ರು ಕೂಡ ಶನಿಯ ಶಾಪಕ್ಕೆ ಒಳಗಾಗ್ತೀವಿ. ಈ ಹರಿಜನ ಗಿರಿಜನ ಅಂತೇಳಿ ನಾವೇನಾದ್ರು ಜಾತಿ ನಿಂದನೆ ಮಾಡಿದ್ರು ಕೂಡ ಆ ಜಾತಿ ಈ ಜಾತಿ ಅಂತ ಕೀಳು ಮಾಡಿದ್ರೆ ಶನಿಯ ಶಾಪಕ್ಕೆ ಒಳಗಾಗ್ತೀವಿ. ಎಷ್ಟೊಂದು ಅದ್ಭುತವಾಗಿರ್ತಕ್ಕಂತಹ ವಿಚಾರಗಳಿದ್ದಾವೆ ಅಂತಂದರೆ ಇದೆಲ್ಲವನ್ನು ನಾವು ಮಾಡ್ತಾ ಇದ್ದೀವಿ ಸಮಾಜದಲ್ಲಿ. ಯಾವುದು ಮಾಡದಿರೋದು ಯಾವುದೂ ಇಲ್ಲ. ಆದರೆ ಮಾಡ್ತಾ ಇದ್ದೀವಿ ಅಂತೇಳಿ ಅದನ್ನೇ ಮುಂದುವರಿಸಿ ಅಂತ ಹೇಳ್ತಾ ಇಲ್ಲ. ಈ ಕರ್ಮಫಲಗಳನ್ನು ಈ ಜನ್ಮದಲ್ಲಾದರೂ ಕಳ್ಕೊಂಡು ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂತಹ ತಪ್ಪುಗಳನ್ನು ಈ ಜನ್ಮದಲ್ಲಿ ಪುನರಾವರ್ತನೆ ಮಾಡಿ ಮತ್ತಷ್ಟು ಸಂಕಷ್ಟಗಳಿಗೆ ಸಿಕ್ಕಾಕೊಳ್ಳದೆ ಕರೆಕ್ಟಾದ ಏಜಲ್ಲಿ ವಿದ್ಯಾಭ್ಯಾಸ, ಕರೆಕ್ಟಾದ ಏಜಲ್ಲಿ ಉದ್ಯೋಗ ವ್ಯವಹಾರ, ಕರೆಕ್ಟಾದ ಏಜಲ್ಲಿ ಮದುವೆ ಮಕ್ಕಳು, ಇವೆಲ್ಲ ಪ್ರಕೃತಿ ಧರ್ಮವಾಗಿ ನಡಿಬೇಕು ಅಂತಕ್ಕಂಥದ್ದು ಜ್ಯೋತಿಷಾಸ್ತ್ರ ಭಾಳ ಸ್ಪಷ್ಟವಾಗಿ ಹೇಳ್ತದೆ. ಆದರೆ ನಾವು ಮಾಡತಕ್ಕಂಥ ಕರ್ಮ ಫಲಗಳ ಅನುಗುಣವಾಗಿ ನಮಗೆ ಬರ್ತಕ್ಕಂಥ ಶಾಪಗಳು ದೋಷಗಳು ಯಾವ ಸಮಯದಲ್ಲಿ ಏನಾಗಬೇಕು ಅದು ಕೊಡದೇ ಇದ್ದಾಗ ನಮ್ಮಲ್ಲಿ ಇನ್ನೊಂದಷ್ಟು ಆಲಸ್ಯ ಸೋಂಬೇರಿತನ ಮನೆ ಮಾಡ್ತದೆ. ಅದಕ್ಕೆ ಎಷ್ಟು ಜನ ಇದು ಬಲಿಯಾಗಿದ್ರು ನನಗೆ ಗೊತ್ತಿಲ್ಲ. ಇವತ್ತು ಎಷ್ಟೋ ಜನ ತಾಯಿಂದ್ರು ಬಂದು ಹೇಳ್ತಾರೆ, ಕೆಲಸಕ್ಕೆ ಹೋಗಲ್ಲ ನಮ್ಮ ಗಂಡ, ಕುಡ್ಕೊಂಬಿದ್ದ ನೋಡಿ ಮನೇಲಿ ಅಂತಾರೆ. ಅಂದರೆ ಅರ್ಥ ಏನು? ನೀವು ಇದನ್ನು ಆಗಾಗಲೇ ಮಾಡಿದ್ದೀರಾ, ಈಗ ತಿದ್ಕೊಳ್ಳದೆ ಮತ್ತೆ ಈಗ ಅದೇ ಕೆಲಸವನ್ನು ಮಾಡ್ತಾ ಇದ್ದೀರಾ. ನಿಮ್ಮ ಕಾಯಕ ಕರ್ತವ್ಯಕ್ಕೆ ದ್ರೋಹ ಬಗ್ದಾಗ ಶನಿ ಏನು ಮಾಡ್ತಾನೆ, ನಿಮಗೆ ಕರ್ಮಾಧಿಪತಿಯಾಗಿ ಕನ್ವರ್ಟ್ ಆಗ್ತಾನೆ ಶಿಕ್ಷೆ ಕೊಡೋಕ್ಕೋಸ್ಕರ. ನಮ್ಮ ಒಂದು ಪ್ರಕೃತಿ ಧರ್ಮವಾಗಿ ಯಾವ್ಯಾವ ಕಾಲಮಾನದಲ್ಲಿ ಏನೇನೋ ಗೋಚಾರ ಆಗಬೇಕು, ಏನು ನಡಿಬೇಕೋ ಅದೇ ನಡೆಯೋದು. ಅದನ್ನು ಬಿಟ್ಟು ನಾವು ಬೇರೆ ಏನೋ ಮಾಡೋಕ್ಕೆ ಹೋಗ್ತೀವಿ ಅಂತಂದಾಗ ಧನಿಷ್ಠ ನಕ್ಷತ್ರದವ್ರಿಗೆ ಖಂಡಿತ ಸಾಧ್ಯ ಇಲ್ಲ. ಅದಕ್ಕೆ ಕರ್ಮಕ್ಕೆ ಹೆಚ್ಚು ಒತ್ತು ಕೊಡಬೇಕು. ಅದು ಸಣ್ಣ ಕೆಲಸ ಆಗಲಿ ದೊಡ್ಡ ಕೆಲಸ ಆಗಲಿ ಬ್ರಹ್ಮಾಂಡ ಕೆಲಸ ಆಗಲಿ, ಕೆಲಸಕ್ಕೆ ಗೌರವ ಕೊಡಬೇಕು, ಕೆಲಸಕ್ಕೆ ನಿಯತ್ತಾಗಿರಬೇಕು. ಎಷ್ಟು ಜನ ತಿರಸ್ಕಾರ ಮಾಡ್ತಾರೆ ಅಂತಂದರೆ, ದೇವರು ಒಳ್ಳೆ ಕೆಲಸ ಕೊಟ್ಟಿರ್ತಾನೆ, ಆದರೆ ಆ ಕೆಲಸ ಸರಿ ಇಲ್ಲ, ಥೂ, ಈ ಕೆಲಸ ಸರಿ ಇಲ್ಲ, ಥೂ, ಅಂಥವನು ಇಂಥವನು ಅದು ಇದು ಏನೇನೋ ಭಾಷೆಗಳನ್ನ ಮಾತಾಡಿ ಇವತ್ತು ಆ ಕರ್ತವ್ಯಕ್ಕೆ ಒಂದು ಲೋಪದೋಷಗಳನ್ನ ತಂದುಕೊಟ್ಟಿದ್ದಾರೆ ಅಂತಂದರೆ ಅದು ನಮಗೆ ರಿವರ್ಸ್ ಹೊಡೀತೆ ಅನ್ನೋ ಜ್ಞಾನೋದಯ ಎಷ್ಟೋ ಜನಕ್ಕಿಲ್ಲ. ಅದರಿಂದ ಇದ್ದಂಥ ಸಮಯದಲ್ಲಿ ಸರಿಯಾಗಿ ಉಪಯೋಗ ಮಾಡ್ಕೊಳ್ಳದೆ ನಷ್ಟವನ್ನುಂಟು ಮಾಡ್ಕೊಂಡಿರೋದ್ರಿಂದ ಶನಿಯ ಶಾಪಕ್ಕೆ ಒಳಗಾಗಿರೋದ್ರಿಂದ ಕರ್ತವ್ಯ ದ್ರೋಹ ಆಗಿರೋದ್ರಿಂದ ಕರ್ಮ ದ್ರೋಹ ಆಗಿರೋದ್ರಿಂದ ಈ ಜನರಲ್ಲೂ ಕೂಡ ಅದು ರಿಪೀಟ್ ಆಗ್ತದೆ ಧನಿಷ್ಠ ನಕ್ಷತ್ರದವ್ರಿಗೆ. ಅದಕ್ಕೆ 35-40 ಕೂಡ ಹಾಗೆಯೇ ಇರಬೇಕು, ಲೈಫ್ ಸೆಟ್ಲ್ಮೆಂಟೇ ಇಲ್ಲ. ಇದಕ್ಕೆ ಪರಿಹಾರ ಏನು? ಎಳ್ಳೆಣ್ಣೆ ದೀಪವನ್ನು ಹಚ್ಚಬೇಕು. ಎಲ್ಲಿ? ಮನೆಯಲ್ಲಿ. ಭಾಳ ಜನ ಎಳ್ಳೆಣ್ಣೆ ದೀಪ ಹಚ್ಬಿಟ್ರೆ ಅದು ಶನಿ ಕಾಟ ಅಂತೆ ಅಂತ ಹೇಳ್ತೀರ. ನೋಡಿ, ಕರ್ಮಫಲಗಳನ್ನು ಸುಡ್ತಕ್ಕಂಥನೇ ಬೆಂಕಿ. ಆ ಕರ್ಮಫಲ ಸುಡಬೇಕಂದಾಗ ಅದಕ್ಕೆ ಒಂದು ಎಣ್ಣೆಯ ಅವಶ್ಯಕತೆ ಇದೆಯಲ್ವಾ, ಆ ಎಣ್ಣೆನೇ ಶನಿ ಮಹಾತ್ಮ. ಅದರಿಂದ ನಮ್ಮ ಕರ್ಮಫಲ ಅಂದರೆ ನಮ್ಮ ನಕ್ಷತ್ರಕ್ಕೆ ಇರತಕ್ಕಂತಹ ಶನಿಯ ಅಷ್ಟಕರ್ಮಗಳನ್ನು ಕಳಿಬೇಕು ಅಂದಾಗ ನಾವು ಶನಿ ದೇವಾಲಯದಲ್ಲಿ ಎಳ್ಳೆಣ್ಣೆ ದೀಪ ಹಚ್ಚಬೇಕು. ಆದರೆ ಅದಕ್ಕೆ ಅವಕಾಶ ಇಲ್ಲ. ಶನಿವಾರ ನಿಮ್ಮ ಮನೆಯಲ್ಲೇ ದೇವರ ಮುಂದೆ ಎಳ್ಳೆಣ್ಣೆ ದೀಪ ಹಚ್ಚಿ ಪ್ರಾರ್ಥನೆ ಮಾಡ್ಕೊಳ್ಳಿ, ಖಂಡಿತವಾಗೂ ಪರಿಹಾರ ಆಗ್ತದೆ. ಹಾಗೆಯೇ ಈ BBMP ಕಾರ್ಪೊರೇಷನ್ ಕೆಲಸ ಮಾಡ್ತಕ್ಕಂತಹ ಈ ಕಸ ಗುಡಿಸುವವರು, ಟಾಯ್ಲೆಟ್ ಬಾತ್ರೂಮ್ ಕ್ಲೀನ್ ಮಾಡ್ತಕ್ಕಂಥವ್ರು ಅಥವಾ ಈ ಮೋರಿ ಕ್ಲೀನ್ ಮಾಡ್ತಕ್ಕಂಥವ್ರು ಯಾರೇ ಇದ್ದರೂ ಕೂಡ ಅವರನ್ನು ಪ್ರೀತಿ ಆಧಾರಗಳನ್ನು ಕಂಡು ಪ್ರತಿ ಶನಿವಾರ ಅವರಿಗೆ ಏನೋ ಒಂದು ದಾನ ಧರ್ಮಗಳನ್ನು ಮಾಡಿ ಅವ್ರನ್ನ ಸಂತೃಪ್ತಿ ಪಡಿಸಿದಾಗ ಶನಿ ಸಂತೃಪ್ತಿ ಆಗ್ತಾನೆ. ಯಾಕಂದರೆ ಅವುಗಳ ರೂಪವೇ BBMP ಏನು ಕೆಲಸ ಮಾಡ್ತಾರೆ ಅವರೇ ಶನಿ ಅಂಶದವರು. ಯಾಕಂದರೆ ಯಾರ್ಯಾರ ಅಂಶ ಯಾರ್ಯಾರ ಮೈ ಮೇಲೆ ಇರ್ತಿದ್ದು ಹೇಳಿಕ್ಕೆ ಬರಲ್ಲ. ಆದರೆ ಆಯ್ಕೆ ಮಾಡ್ಕೊಳ್ತಕ್ಕಂತಹ ಮಾನದಂಡಗಳು, ಆಯ್ಕೆ ಮಾಡ್ಕೊಳ್ತಕ್ಕಂತಹ ಉದ್ಯೋಗ ವ್ಯವಹಾರಗಳಲ್ಲಿ ಕೂಡ ನಾವು ಅವ್ರನ್ನ ಭಾಳ ಸ್ಪಷ್ಟವಾಗಿ ಕಾಣ್ಬೋದು, ಇಂಥವ್ರು ಅಂತ. ಯಾಕಂದರೆ ಗ್ರಹ ಕಾರಕತ್ವಗಳು ನಮ್ಗೆ ಗೊತ್ತಿಲ್ಲ ಅಂದಾಗ ಯಾರಂದು ಗೊತ್ತಾಗಲ್ಲ. ಅದಕ್ಕೆ ಇವತ್ತು ಭಾಳ ಜನ ತಿರಸ್ಕಾರ ಮಾಡ್ತೀರಿ. ಯಾವತ್ತೂ ಅವ್ರನ್ನ ತಿರಸ್ಕಾರ ಮಾಡೋಕ್ಕೆ ಹೋಗ್ಬಿಡಿ. ತಿರಸ್ಕಾರ ಮಾಡಿದ್ರೂ ಶನಿಯ ಉಗ್ರ ಕೋಪಕ್ಕೆ ಒಳಗಾಗಬೇಕಾಗ್ತದೆ. ಪ್ರೀತಿಯಿಂದ ಕಾಣಿ, ಯಾರೇ ಆಗಿರಲಿ, ಅವ್ರು ಎಂಥ ಕೀಳು ಜಾತಿನೇ ಆಗಿರಲಿ, ಮಾನವ ಜಾತಿ ಒಂದೇ, ನಾವೆಲ್ಲ ಒಂದೇ. ಆ ಮನೋಭಾವನೆಯಿಂದ ಪ್ರೀತಿ ಗೌರವ ಆಧಾರ ಮರ್ಯಾದೆಗಳನ್ನು ಕೊಡ್ತಾ ಬಂದರೆ ಅವ್ರಿರ್ತಕ್ಕಂತಹ ಆ ಪರಮಾತ್ಮ ಗ್ರಹ ಏನಾಗುತ್ತೆ, ಖುಷಿ ಆಗ್ತಾನೆ. ಅದು ನಮಗೆ ಒಂದು ಅದೃಷ್ಟ ತರ್ತಕ್ಕಂಥ ಒಂದು ಮಾರ್ಗ ಆಗ್ತದೆ. ಅದರಿಂದ ಅದನ್ನು ಮಾಡ್ಕೊಳ್ಳಿ. ಅದಾದಮೇಲೆ ವಿಶೇಷವಾಗಿ ಕಾವಲು ದೈವ ಅಂತ ಇರ್ತದೆ. ಪ್ರತಿಯೊಂದು ದೇವಸ್ಥಾನಗಳು ಕೂಡ ಕಾವಲು ದೈವ ಅಂತ ಇರ್ತದೆ. ಆ ಕಾವಲು ದೈವಗಳನ್ನು ಆರಾಧನೆ ಮಾಡಬೇಕು ಶನಿವಾರ. ಅದಾದಮೇಲೆ ವಿಶೇಷವಾಗಿರ್ತಕ್ಕಂಥದ್ದು ಏನಂದರೆ, ಯಾರಿಗಾದರೂ ಬಡವರು ಬಗ್ಗರು ಪಾಪ ಅವ್ರ ಗಾಡಿಗೆ ಪೆಟ್ರೋಲ್ ಇರಲ್ಲ, ಗಾಡಿ ಮನೆ ಮುಂದೆ ನಿಂತಿರ್ತದೆ, ಕೆಲಸಕ್ಕೆ ಹೋಗ್ಬೇಕು. ನೀವೇನು ಮಾಡಬೇಕು, 1 ಲೀಟ್ರ್ ಪೆಟ್ರೋಲು 2 ಲೀಟ್ರ್ ಪೆಟ್ರೋಲ್ 5 ಲೀಟ್ರ್ ಪೆಟ್ರೋಲ್ ತೊಗೊಂಡು ಕೊಡಿ.
ಅಯ್ಯೋ 80 ರೂಪಾಯಿ ಆಗಿದೆ 90 ರೂಪಾಯಿ ಆಗಿದೆ ಅನ್ಕೋಬೇಡಿ, ಅದನ್ನೇ ಕರ್ಮ ಹೋಗ್ತಕ್ಕಂಥ ಒಂದು ಅವಕಾಶ. ಬಡ ಬಗ್ಗರಿಗೆ ಪ್ರಯಾಣಕ್ಕೆ, ಉದ್ಯೋಗಕ್ಕೆ, ವ್ಯವಹಾರಕ್ಕೆ ಒಂಚೂರು ಪೆಟ್ರೋಲ್ ತಂದ್ಕೊಡಿ. ಅವ್ರ ಮನೇಲಿ ಸೀಮೆಣ್ಣೆ ಇಲ್ವಾ, ಅಡುಗೆ ಮಾಡ್ಕೋಬೇಕು, ಸೀಮೆಣ್ಣೆ ಇಲ್ಲ ಪಾಪ. ಎಷ್ಟೋ ಜನ ಗುಡಿಸಗಳಲ್ಲಿ ಸೀಮೆಣ್ಣೆ ಸ್ಟವಿಂದ ಅಡುಗೆ ಮಾಡ್ಕೊಳ್ತಾರೆ ಪಾಪ, ಒಲೆ ಸೌದೆಗಳು ಸಿಗೋದಿಲ್ಲ. ಅವಾಗ ಏನು ಮಾಡಬೇಕು, ಅಂಥವ್ರನ್ನ ಗುರುತಿಸಿ, ಬೆಟ್ಟ ಗುಡ್ಡ ಹಳ್ಳಿಗಳಲ್ಲಿ ಗ್ರಾಮ ಪ್ರದೇಶ ಗುರುತಿಸಿ ಏನು ಮಾಡಬೇಕು, ಒಂದು 5 ಲೀಟ್ರು 10 ಲೀಟ್ರ್ ಸೀಮೆಣ್ಣೆ ತೊಗೊಂಡು ಕೊಡಿ. ಅಂದರೆ ನೋಡಿ, ಇವೆಲ್ಲ ಏನಾಗುತ್ತೆ ಅಂದರೆ ಈ ಪೆಟ್ರೋಲು, ಆಯಿಲು, ಗ್ಯಾಸು, ಎಣ್ಣೆ, ಎಳ್ಳೆಣ್ಣೆ ಇವೆಲ್ಲವೂ ಕೂಡ ಶನಿಗೆ ಸಂಬಂಧಪಟ್ಟಂಥ ಕಾರಕತ್ವಗಳು. ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಇಂಥವೆಲ್ಲ ನಾವು ಅವಶ್ಯಕತೆ ಇರತಕ್ಕಂಥವ್ರಿಗೆ ನಾವು ದಾನ ಮಾಡೋದ್ರ ಮುಖಾಂತರ ನಾವು ಆ ಶನಿ ದೇವರನ್ನು ಸಂತೃಪ್ತಿ ಪಡಿಸ್ಬೇಕಾಗ್ತದೆ. ಯಾವಾಗ ಶನಿ ದೇವರನ್ನ ಸಂತೃಪ್ತಿ ಪಡಿಸ್ತೀವಿ, ಅಲ್ಲಿ ಶನಿ ದೇವರು ಏನು ಮಾಡ್ತಾನೆ, ಅವನ ಅನುಗ್ರಹ ಆಗ್ತದೆ. ನಮಗೆ ಬೇಕಾಗಿರೋದು ಅದೇ ಅಲ್ವಾ, ಅದು ನಾವು ಮಾಡ್ಕೋಬೇಕು. ಅದಾದಮೇಲೆ ವಿಶೇಷವಾಗಿ ನ್ಯಾಯ ನೀತಿ ನಿಷ್ಠೆಯಿಂದ ಬದುಕಬೇಕು, ಧರ್ಮವನ್ನು ಮಾಡ್ತಾ ಬರಬೇಕು, ದಾನವನ್ನು ಮಾಡ್ತಾ ಬರಬೇಕು. ಶನಿವಾರ ನಾನ್ ವೆಜ್ಜನ್ನು ಸಂಪೂರ್ಣವಾಗಿ ಬಿಡಬೇಕು. ಕುಲದೇವರು ಗೊತ್ತಿಲ್ಲ ಅಂದರೆ ಕುಲದೇವ್ರನ್ನ ಕಂಡುಹಿಡ್ಕೊಳ್ಳಿ, ಕುಲದೇವರ ಅನುಗ್ರಹವನ್ನು ಖಂಡಿತವಾಗಿ ಪಡ್ಕೊಳ್ಳಿ. ಆಗಾಗ ಕುಲದೇವರಿಗೆ ಹೋಗಿ ಬರ್ತಾಯಿರಿ. ಯಾರ ಮನೆಯಲ್ಲಿ ಕುಲದೇವರ ಅನುಗ್ರಹ ಇರ್ತದೆ ಅವ್ರಿಗೆ ಖಂಡಿತವಾಗಿ ಶನಿಯ ಅನುಗ್ರಹ ಕೂಡ ಖಂಡಿತ ಆಗ್ತದೆ. ಪ್ರಾಮಾಣಿಕವಾದ ಕೆಲಸಗಳನ್ನು ಮಾಡಬೇಕು. ಉಗ್ರ ದೇವತೆಗಳನ್ನು ಆರಾಧನೆ ಮಾಡ್ತಾ ಬನ್ನಿ. ಉಗ್ರ ದೇವತೆಗಳನ್ನು ಅಮಾವಾಸ್ಯೆ ದಿವಸ ಆರಾಧನೆ ಮಾಡ್ತಕ್ಕಂಥದ್ದು, ಹುಣ್ಣಿಮೆ ದಿವಸ ಆರಾಧನೆ ಮಾಡ್ತಾ ಬರ್ತಕ್ಕಂಥದ್ದು, ಇವೆಲ್ಲ ಧನಿಷ್ಠ ನಕ್ಷತ್ರದವರ ಒಂದು ಶನಿ ಶಾಪವನ್ನು ಬಿಡುಗಡೆ ಮಾಡ್ಕೊಳ್ಳೋದಕ್ಕೆ ಬಹಳ ಅದ್ಭುತವಾಗಿರ್ತಕ್ಕಂಥ ಮಾರ್ಗಗಳು. ಇದನ್ನೆಲ್ಲ ಅನುಸರಣೆ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ.